ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬರೋಬ್ಬರಿ 3 ಬ್ಯೂಟಿಫುಲ್ ಟಾಪಿಕ್ಸ್ ಇವೆ. ಇವೆಲ್ಲವೂ ಕೂಡ ನಮ್ಮ ನಾಡಿಗೆ, ನಮ್ಮ ಸಂಸ್ಕೃತಿಗೆ, ಒಟ್ಟಿನಲ್ಲಿ ನಮ್ಮ ಹೆರಿಟೇಜಿನ ನೆನಪಿಸುವಂತಹ ಸಿನಿಮಾಗಳು. ಮೊದಲಿಗೆ ವಿನಯ್ ರಾಜ್ಕುಮಾರ್ ಅಭಿನಯದ ಗ್ರಾಮಾಯಣ ಸಿನಿಮಾ. ಗ್ರಾಮಾಯಣ ಒಂದು ಪ್ಯೂರ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಿನಿಮಾ ಆಗ್ಬೋದನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತಾ ಇದೆ. ಯಾಕಂತಂದ್ರೆ ಈ ಸಿನಿಮಾದ ಎಲ್ಲ ಪೋಸ್ಟರ್ಸ್ ಆಗಿರ್ಬೋದು ಅಥವಾ ನಿನ್ನೆ ರಿಲೀಸ್ ಆದಂತಹ ಫ್ಯಾಂಟಾಸ್ಟಿಕ್ ಟ್ರೈಲರ್ ಆಗಿರ್ಬೋದು ಒಂಥರ ಫೋಕಸ್ಡ್ ಆಗಿದೆ. ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ರೇಂಜಿಗಂತೂ ಖಂಡಿತ ಸೌಂಡ್ ಮಾಡುತ್ತೆ ಈ ಸಿನಿಮಾ. ಜೊತೆಗೆ ವಿನಯ್ ರಾಜ್ಕುಮಾರ್ ಅವರಿಗೆ ಬಿಗ್ ಬ್ರೇಕ್ ಕೊಡುವಂತಹ ಎಲ್ಲ ಸಾಧ್ಯತೆಗಳಿವೆ. ಇದೇ ಜುಲೈ 3ಗೆ ಈ ಸಿನಿಮಾ ರಾಜ್ಯದಾದ್ಯಂತ ರಿಲೀಸ್ ಆಗ್ತಿದೆ. ಈ ಸಿನಿಮಾದಲ್ಲಿ ವಿನಯ್ ಅವರು ಒಂದು ವಿಭಿನ್ನ ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಗ್ರಾಮಾಯಣದಲ್ಲಿ ಒಂದು ಸರ್ಪ್ರೈಸ್ ಎಂಟ್ರಿ ಕೂಡ ಇದೆ. ವಿನಯ್ ರಾಜ್ಕುಮಾರ್ ಹಾಗೂ ಮೇಘಾ ಶೆಟ್ಟಿ ಅಭಿನಯದ ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ ನ ಮತ್ತೊಬ್ಬ ಹೀರೋ ಲೂಸ್ ಮಾದ ಯೋಗಿ ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ದೇವನೂರು ಚಂದ್ರು ನಿರ್ದೇಶನದ 5 ಜನ ನಿರ್ಮಾಪಕರು ಸೇರಿ ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಸಿನಿಮಾ ಇದು. ಹಾಗಾಗಿ ತುಂಬಾನೇ ನಿರೀಕ್ಷೆ ಇದೆ. ಕರಾವಳಿ ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಟೀಸರ್ ಟ್ರೈಲರ್ ಮೂಲಕವೇ ಸಖತ್ ಸೌಂಡ್ ಮಾಡ್ತಿರುವಂತಹ ನಮ್ಮ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಭಿನಯದ ಗುರುದತ್ ಗಾಣಿಗ ನಿರ್ದೇಶನದ ಒಂದು ಮಹತ್ತರವಾದ ಸಿನಿಮಾ ಇದು. ಈ ಸಿನಿಮಾದಲ್ಲಿ ನಮ್ಮ ರಾಜ್ಬಿ ಶೆಟ್ಟಿ ಅವರು ಕೂಡ ಒಂದು ಪ್ರಮುಖ ರೋಲ್ ನ ಪ್ಲೇ ಮಾಡಿದ್ದಾರೆ. ಇದೊಂದು ಪ್ಯೂರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ. ಕರಾವಳಿಯ ಕಂಬಳ ಹಾಗೂ ಯಕ್ಷಗಾನವನ್ನೇ ಮೈನ್ ಥಾಟ್ ಆಗಿಟ್ಕೊಂಡು ಕತೆ ಮಾಡಿದ್ದಾರೆ. ಲಾಸ್ಟ್ ಇಯರ್ ಬಿಗ್ ಹಿಟ್ ಆಗಿರುವಂತಹ ಸೂಪ್ರಮ್ ಸೋ ಸಿನಿಮಾ ಡೇಟ್ ಗೆನೆ ಈ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಅಂದ್ರೆ ಜುಲೈ 24ಗೆ ಕರಾವಳಿ ರಿಲೀಸ್ ಆಗ್ತಿದೆ. ಕೆಂಪಾಂಬುದಿ ಇಂದಿನ ಐಟಿ ರಾಜಧಾನಿ ಬೆಂಗಳೂರಿಗೆ ಭದ್ರ ಬುನಾದಿ ಹಾಕಿದ ನಾಡಪ್ರಭು ಕೆಂಪೇಗೌಡರು ಅವರ ದೂರದೃಷ್ಟಿ, ಸಾಹಸಮಯ ಬದುಕು, ಜನಪರ ಆಡಳಿತ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ತೆರೆ ಮೇಲೆ ತರುವಂತಹ ಒಂದು ಪ್ರಯತ್ನ ನಡೆದಿದೆ. ಕೆಂಪೇಗೌಡರ ದೂರದೃಷ್ಟಿಯ ಸಂಕೇತ ಬೆಂಗಳೂರಿನ ಐತಿಹಾಸಿಕ ಕೆಂಪಾಂಬುದಿ ಕೆರೆ. ಆ ಹೆಸರನ್ನೇ ಸಿನಿಮಾ ಟೈಟಲ್ ಆಗಿ ಇಟ್ಕೊಂಡು ತೆರೆಗೆ ತರಲು ಸಜ್ಜಾಗಿದ್ದಾರೆ. ಈ ಸಿನಿಮಾದಲ್ಲಿ ನೆನಪಿರಲಿ ಪ್ರೇಮ್ ಅವರು ನಾಡಪ್ರಭು ಕೆಂಪೇಗೌಡರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಚಿತ್ರದ ಒಂದು ಅದ್ಭುತವಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಮಾತ್ರ ಪ್ರಾಮಿಸಿಂಗ್ ಆಗಿದೆ. ಒಟ್ನಲ್ಲಿ ನಾಡಿನ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯನ್ನ ಹೊಸ ತಲೆಮಾರಿಗೆ ಪರಿಚಯಿಸುವಂತಹ ಕೆಂಪಾಂಬುದಿ ಸಿನಿಮಾ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇದಿಷ್ಟು ಹೊತ್ತಿನ ಟಾಪಿಕ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ ಗೈಸ್. ನಮ್ಮ ಕನ್ನಡ ಸಿನಿಮಾ ಯಾವತ್ತಿಗೂ ಟ್ರೆಂಡ್ ನಲ್ಲಿ ಇರ್ಬೇಕಷ್ಟೇ.